ಹತ್ತು ಚೀರಿದಳು ಅಂತೆಯೇ ಉಗುರಿಂದ ಪರಚಿದಳು ಚಂದನೆಯು ಯತ್ನಿಸುತ್ತಾವನಿಂದ ತಪ್ಪಿಸಿಕೊಳ್ಳಲು ಅದರ ವಿದ್ಯಾಧರನು ಲೆಕ್ಕಿಸದೆಯೇ ಅಧಾವುದನು ಬಿಡದೆ ಪ್ರಯತ್ನಿಸಿದ್ದನು ಅವಳೊಡನೆ ರಮಿಸಲು. ಸಾಗುತ್ತಿರಲ ವಿಮಾನವು ಆ ಘೋರ ಕಾನನದ ಮೇಲೆ ಆಗಮಿಸಿದಳ ವಿದ್ಯಾಧರನ ಪತ್ನಿಯಲ್ಲಿಗೆ. ಇದ್ದಕ್ಕಿದ್ದಂತೆ ಕಾಣಲೆಂದು ತನ್ನ ಪತಿಯ ನಾವೇಳೆಗೆ ಯೋಗ ಯೋಗವೆಂಬ ತೆರದೆ ಕಂಡೊಡನೆ ದೂರದಿಂದಲೇ ಅವಳ ಬರುವನ್ನು ಇಳಿಸಿ ಚಂದನೆಯನು ಹಾರಿದನು ವಿದ್ಯಾಧರನು. ಮತ್ತೆ ಆಕಾಶ ಮಾರ್ಗಕ್ಕೆ ಕೊರಗುತ್ತ ಕೈಗೆ ಬಂದ ತುತ್ತು ಬರಲಿಲ್ಲವೆಂದು ಬಾಯ್ಗೆ ಬಿದ್ದಿರಲ್ಲ ಚಂದನೆ ವನ ಮಧ್ಯದೊಳಗೆ. ಮರುಗುತ್ತ ತನ್ನ ದುಸ್ಥಿತಿಗೆ ನೋಡಲವಳೊಮ್ಮೆ ಸುತ್ತಲು ಮೆತ್ತಿತು ಕತ್ತಲೆ ಮುತ್ತಿತು ಕಾರ್ಗತ್ತಲೆ ಭೀತಿ ಹುಟ್ಟಿಸುವಂತೆ. ಕಣ್ಣೀರಿಟ್ಟಳು ಕಂಗಾಣದೆ ಆ ಚಂದನೆಯೋ ವಿಧಿವಿಲಾಸವನು ನೆನೆದು ಇರಲು ನಾನೀ ಕೆಲಗಳಿಗೆ ಹಿಂದೆ ಅರಮನೆಯ ಉದ್ಯಾನದಲ್ಲಿ ಸಂತಸದಿ ತೂಗುತ್ತಲಿ ಹೊತ್ತು ತಂದಿತೆನ್ನ ಈ ಭೀಕರಗೊಂಡಾರಣ್ಯಕ್ಕೆ ಅಧಾವ ದುರ್ವಿಧಿ. ಈ ಮುಳ್ಮಲಗಿದ್ದೆನಾಗ ಪುಷ್ಪತಲ್ಪದಲ್ಲಿ ಬಿದ್ದಿಹೆನೀಗ ಈ ಮುಳ್ಳ ಹಾಸಿಗೆಯಲಿ ತೂಗಿದ್ದವಳಂದು ಕನಸಿನು ಯಾಲೆಯಲಿ ನರಳುತ್ತಿಹೆ ಇಂದು ಈ ಕಷ್ಟರು ಕೂಪದಲ್ಲಿ ಎನ್ನುತ್ತ ತನ್ನ ಮನದಲ್ಲಿ ಸ್ಮರಿಸುತ್ತಲಾಜಿನೇಂದ್ರನು ಜಪಿಸುತ್ತ ನಮೋಕಾರ ಮಂತ್ರವನು ಕಡೆದಳು ಚಂದನೆಯು ಆ ಘೋರ ಇರುಳನ್ನು. ಹಾ ಕೇಚರ, ನಾನು ವಿವಾಹವಾಗಿದ್ದೇನೆ, ಆದರೂ ನಿನ್ನನ್ನು ಬಯಸಿ ಇನ್ನೊಂದು ಮದುವೆಯಾಗಲು ಇಷ್ಟಪಟ್ಟು ನಿನ್ನನ್ನು ಹೊತ್ತೊಯ್ಯುತ್ತಿದ್ದೇನೆ ಎಂದು ಅವಳನ್ನು ವಶಪಡಿಸಿಕೊಳ್ಳಲು ಹೋದಾಗ ಆ ಚಂದನೆ ಚೀರ್ತಾಳಂತೆ, ತನ್ನ ಉಗುರಿನಿಂದ ಪರಚುತ್ತಾಳೆ. ಚಂದನೆಯು ಅವನಿಂದ ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದ ವಿದ್ಯಾಧರ ಅದಾವುದನ್ನೂ ಲೆಕ್ಕ ಮಾಡದೆ ಅವಳ ಜೊತೆ ರಮಿಸಲು ಪ್ರಯತ್ನ ಮಾಡ್ತಾ ಇದ್ದಾನಂತೆ ಆಕಾಶದಲ್ಲಿ. ಈಗ ವಿಮಾನ ಘೋರ ಕಾನನದ ಮೇಲೆ ಸಂಚರಿಸ್ತಾ ಇದೆ. ಅದೇ ವೇಳೆ ಆ ಮನೋವೇಗನ ಪತ್ನಿ ವಿದ್ಯಾಧರ, ಮನೋವೇಗನೆಂಬ ವಿದ್ಯಾಧರನ ಪತ್ನಿ ತನ್ನ ಪತಿ ಕಾಣಿಲ್ವಲ್ಲ ಅಂತ ಅವಳು ಕೂಡ ಅಲ್ಲಿಗೆ ಬರ್ತಾಳೆ. ಅವಳು ಒಂದು ವಿಮಾನದಲ್ಲಿ ಬರ್ತಾಳೆ, ನೋಡ್ತಾಳೆ. ಅವಳು ಬರೋದನ್ನ ನೋಡ್ತಾನೆ. ಅವಳನ್ನು ದೂರದಿಂದಲೇ ನೋಡಿದಂಥ ಅವಳ ಬರುವಿಕೆಯನ್ನು ಗಮನಿಸಿ ಆ ಚಂದನೆಯ ಕೈಯನ್ನು ಬಿಟ್ಬಿಡ್ತಾನಂತೆ ವಿಮಾನದಿಂದ. ಆ ವಿದ್ಯಾಧರ ಆಕಾಶ ಮಾರ್ಗಕ್ಕೆ ಹೊರಟು ಕೈಗೆ ಬಂದ ತುತ್ತು ನನ್ನ ಬಾಯಿಗೆ ಬರಲಿಲ್ವಲ್ಲ ಅಂಥೇಳಿ ಆಗ ಆಕಾಶದಿಂದ ಸ್ವಯನೆ ಚಂದನೆ ವನದ ಮಧ್ಯದೊಳಗೆ ಬಂದು ಬೀಳ್ತಾಳಂತೆ. ಅವು ಎಂಥ ದುಸ್ಥಿತಿ ನೋಡಿ. ಕಾರ್ಗತ್ತಲು ಬೇರೆ, ಕತ್ತಲೆ, ಘೋರಕಾನನ, ಕಣ್ಣೀರಿಡ್ತಾ ಇದ್ದಾಳಂತಯ್ಯೋ ಎಂಥದಪ್ಪ ಇದು ವಿಧಿವಿಲಾಸ. ನಾನು ಕೆಲ ಗಳಿಗೆಯಿಂದ ಅರಮನೆಯ ಉದ್ಯಾನದಲ್ಲಿ ಹಾಡುತ್ತಾ ಹೋಗ್ತಾ ಇದ್ದೆ, ಈಗ ಭಯಂಕರ ಗೊಂಡಾರಣ್ಯಕ್ಕೆ ಬಂದಿದ್ದೇನೆ. ನಾನು ಬೆಳಿಗ್ಗೆ ಪುಷ್ಪತಲ್ಪದ ಅರಮನೆಯಲ್ಲಿ ನಾನು ಮನಿಕೊಂಡಿದ್ದೆ, ಈಗ ಮುಳ್ಳು ಹಾಸಿಗೆ ಆಗೋಯ್ತಲ್ಲಪ್ಪ, ನನ್ನ ಕನಸಿನ ಉಯ್ಯಾಲೆ ಆಗೋಯ್ತಲ್ಲ ಅಂಥೇಳಿ ಆ ಜಿನೇಂದ್ರ ಭಗವಾನನನ್ನು ಸ್ಮರಣೆ ಮಾಡುತ್ತಾ ಓಂ ನಮೋ ರಿಹಂತಾಣಂ, ನಮೋ ಸಿದ್ಧಾಣಂ, ನಮೋ ಐರ್ಯಾಣಂ, ನಮೋ ವಜ್ರಾಯಾಣಂ, ನಮೋ ಲೋಹೇ ಸೌವಸಾಹೋನಂ ಅಂತಕ್ಕಂಥ ಪಂಚಮಂತ್ರಾಕ್ಷ ಜೈನರ ಮಹಾಮಂತ್ರವಾದಂಥ ನಮೋಕಾರ ಮಂತ್ರವನ್ನು ಆ ಚಂದನೆ ಆ ಘೋರ ರಾತ್ರಿಯಲ್ಲಿ ಅವಳು ಹೇಳ್ತಾ ಕೂತ್ಕೊಳ್ತಾಳಂತೆ. ಅಬ್ಬಾ ಎಂತಹ ಮನೋಜ್ಞ.